ನಮಸ್ಕಾರ ಎಲ್ಲರಿಗೂ ಶೌಕತ್ ಬಂಕಾಪುರ್ ಧಾರವಾಡ ನಿವಾಸಿ ಅತಿ ಹೆಚ್ಚು ನಗಿಸುವ ಕಾಮಿಡಿಯನ್ ಮುಕುಳೆಪ್ಪ ಅವರ ಪೂರ್ಣ ಹೆಸರು ಖ್ವಾಜಾ ಅಂತ. ಅವರು ಒಂದು ಹಿಂದೂ ಯುವತಿಯನ್ನು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿದ್ದಾರೆ. ಸೊ ನಾವು ಕೂಡ ವಿಡಿಯೋ ನೋಡ್ತಾ ಇದ್ವಿ, ನ್ಯೂಸ್ನಲ್ಲಿ ಬರ್ತಾಯಿತ್ತು, ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಬೆದರಿಸಿ ಹುಡುಗಿಗೆ ಕರ್ಕೊಂಡು ಹೋಗಿ ಗೊತ್ತಿರಲಾರ್ದೆ ಕರ್ಕೊಂಡು ಹೋಗಿ ಗೊತ್ತಿರಲಾರ್ದೆ ಆ ಹುಡುಗಿಯನ್ನು ಮದುವೆ ಮಾಡಿದಾನಂತ ಆರೋಪ ಮಾಡ್ತಾ ಇದ್ದಾರೆ. ಈಗ ನಾನು ಇದರಲ್ಲಿ ಯಾವುದೇ ಮಾತು ಹೇಳೋದಿಲ್ಲ, ನನ್ನ ಕಡೆಯಿಂದ ಯಾವುದೇ ಒಂದು ಮಾತು ಹೇಳೋಕತ್ತಿಲ್ಲ. ಯಾಕೆಂದರೆ ನ್ಯೂಸ್ನಲ್ಲಿ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋ ಸುದ್ದಿಯನ್ನು ಕೂಡ ನಾನು ನೋಡಿದ ನಂತರ ನಾನು ಈ ವಿಡಿಯೋ ಒಂದು ಪ್ರೂಫ್ ನಿಮ್ಮಲ್ಲಿ ಹಾಕುವ ಒಂದು ಸಮಯ ಬಂದಿದೆ. ಮುಕುಳೆಪ್ಪ ಲವ್ ಮಾಡಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿದ್ದ ಯುವತಿ ಆ ಹುಡುಗಿ ಸ್ವಯಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಆ ಸ್ಟೇಟ್ಮೆಂಟ್ ಏನದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದಕ್ಕೆ RSS ಬಜರಂಗ ದಳ ಕಾರ್ಯಕರ್ತರು ಲವ್ ಜಿಹಾದ್ ಹೆಸರು ಕೊಡ್ತಾ ಇದ್ದಾರೆ ಮತ್ತು ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಮದುವೆ ಆಗಿದ್ದಾನೆ ಅಂತ ಕೂಡ ಆರೋಪ ಇಲ್ಲಿ ಕೇಳಕ್ಕೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ನಾನು ಇದರೊಳಗೆ ಯಾವುದೇ ಹೆಚ್ಚಿ ಮಾತಾಡ್ತಾ ಇಲ್ಲ. ಬಸ್ ಆ ಹುಡುಗಿ ಆ ಯುವತಿಯ ಒಂದು ಸ್ಟೇಟ್ಮೆಂಟ್ ನಿಮ್ಮಲ್ಲಿ ತೋರಿಸ್ತಾ ಇದ್ದೇನೆ, ಅದನ್ನು ನೋಡ್ಕೊಂಡು ಬನ್ನಿ. ಧನ್ಯವಾದ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕುಳೆಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ, ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕುಳೆಪ್ಪ ಕರ್ಕೊಂಡು ಹೋಗ್ಯಾನಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನೂ ನಂಬಕ್ಕೆ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮ ಅವ್ವ ಅಪ್ಪಗೆ ಮೈಂಡ್ ವಾಶ್ ಮಾಡಿ ಅವರೇ ಏನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.